ನಮಸ್ಕಾರ ಎಲ್ಲರಿಗೂ. ಆರ್ಬಿಟ್ ಸಂಸ್ಥೆ ಹುಮ್ನಾಬಾದ್ ಮತ್ತು ಸೇವಾ ಸಂಗಮ ಸಂಸ್ಥೆ ಕಲಬುರಗಿಯ ವಾರದ ನ್ಯೂಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫೆಬ್ರವರಿ 10ರಂದು ಸೇವಾ ಸಂಗಮ ಸಂಸ್ಥೆ ಮತ್ತು ಅಸೀಂ ಪ್ರೇಮ್ಜಿ ಫೌಂಡೇಶನ್ ಸಂಯೋಗದಲ್ಲಿ ಕಲಬುರಗಿ ಜಿಲ್ಲೆಯ ಹಡಗಿಲ್ ಹಾರುತ್ತಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆರ್ಟಿಇ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಆರ್ಟಿಇ ಎಂದರೇನು, 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಜಾರಿಗೆ ತಂದ ಕಾನೂನು ಬಗ್ಗೆ ಮಾಹಿತಿ ನೀಡಲಾಯಿತು. ಇದರ ಅರ್ಜಿ ಹೇಗೆ ಸಲ್ಲಿಸಬೇಕೆಂದು ಸಂಸ್ಥೆಯ ಕಾರ್ಯಕರ್ತೆ ಲಕ್ಷ್ಮಿ ವಿವರಿಸಿದರು. ಈ ಕಾರ್ಯಕ್ರಮದಲ್ಲಿ 45 ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಉಪಸ್ಥಿತರಿದ್ದರು. ಫೆಬ್ರವರಿ 10ರಂದು ಸೇವಾ ಸಂಗಮ ಸಮಾಜ ಸೇವೆ ಸಂಸ್ಥೆ ಕಲಬುರಗಿ ನಗರದಲ್ಲಿರುವ ನೆಹರು ನಗರದ ಸಂಜಾ ಕಲಿಕಾ ಕೇಂದ್ರದಲ್ಲಿ ಮಕ್ಕಳಿಗೆ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಆಚರಿಸಲಾಯಿತು. ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಹೇಗೆ ಮುಂಜಾಗ್ರತೆ ಕ್ರಮಗಳನ್ನು ಅಳವಡಿಸಬೇಕು ಮತ್ತು ನಮ್ಮ ದಿನನಿತ್ಯದ ಜೀವನ ಶೈಲಿಯಲ್ಲಿ ಬದಲಾವಣೆ ಹೇಗೆ ತರಬೇಕೆಂದು ಶ್ರೀಮತಿ ಸುನೀತಾರವರು ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ 16 ಮಕ್ಕಳು ಭಾಗವಹಿಸಿದರು. ಸೇವಾ ಸಂಗಮ ಸಂಸ್ಥೆ ಹಾಗೂ ಹೊನ್ನಕೆರೆಣಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹಯೋಗದಲ್ಲಿ ಫೆಬ್ರವರಿ 12ರಂದು ಕ್ಯಾನ್ಸರ್ ಜಾಗೃತಿ ಜಾಥಾ ಆಯೋಜಿಸಲಾಯಿತು. ಮಕ್ಕಳು ಘೋಷವಾಕ್ಯಗಳ ಮೂಲಕ ಜನರಲ್ಲಿ ಅರಿವು ಮೂಡಿಸಿದರು. ಫಾದರ್ ದೀಪಕ್ ಅವರು ಕ್ಯಾನ್ಸರ್ ರಾಷ್ಟ್ರದ ಅಭಿವೃದ್ಧಿಗೆ ಮಾರಕವಾಯಿತು ಎಂದು ತಿಳಿಸಿದರು. ಶಾಲೆಯ ಮುಖ್ಯ ಗುರು ಮಲ್ಲಯ್ಯ ಗುತ್ತೇದಾರ್, ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಡಾಕ್ಟರ್ ಸೇತಲ್ ಕಲ್ಲೂರ್, ಡಾಕ್ಟರ್ ಶುಭಂ, ಆಶಾ ಕಾರ್ಯಕರ್ತೆಯರು, ಸಂಸ್ಥೆಯ ಕಾರ್ಯಕರ್ತರು ಸೇರಿ 130ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದರು. ಫೆಬ್ರವರಿ 13ರಂದು ಕಲಬುರಗಿ ತಾಲೂಕಿನ ಖಣದಾಳ್ ತಾಂಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವಾ ಸಂಗಮ ಸಂಸ್ಥೆ ಕಲಬುರಗಿ ವತಿಯಿಂದ ಕ್ಯಾನ್ಸರ್ ಕುರಿತು ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಯಿತು. ಸಂಸ್ಥೆಯ ಕಾರ್ಯಕರ್ತ ಶ್ರೀ ರಾಜ್ಕುಮಾರ್ ಅವರು ಕ್ಯಾನ್ಸರ್ ಲಕ್ಷಣಗಳು, ವಿಧಗಳು ಮತ್ತು ಶಸ್ತ್ರಚಿಕಿತ್ಸೆ ಬಗ್ಗೆ ಮಾಹಿತಿಯನ್ನು ಹಂಚಿದರು. ಕಾರ್ಯಕ್ರಮದಲ್ಲಿ ಪ್ರಭಾರಿ ಶಾಲೆಯ ಮುಖ್ಯಗುರುಗಳು ಮತ್ತು ಸಹ ಶಿಕ್ಷಕರು ಉಪಸ್ಥಿತರಿದ್ದರು. ಒಟ್ಟು 40 ಮಂದಿ ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಫೆಬ್ರವರಿ 14ರಂದು ಸೇವಾ ಸಂಗಮ ಸಂಸ್ಥೆ ಕಲಬುರಗಿ ಮತ್ತು ಅಸೀಂ ಪ್ರೇಮ್ಜಿ ಫೌಂಡೇಶನ್ ಇವರ ಸಂಯುಕ್ತಾಶ್ರಯದಲ್ಲಿ ಶೀಘ್ರ ಪತ್ತೆಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಯೋಜನೆಯ ಅಡಿಯಲ್ಲಿ ಕಲಬುರಗಿ ತಾಲೂಕಿನ ಕೆರಿ ಬೋಸ್ಗಾ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೇಬಿ ಸ್ಕ್ರೀನಿಂಗ್ ಕಾರ್ಯಕ್ರಮ ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ 20 ಮಕ್ಕಳಿಗೆ ತೂಕ, ಎತ್ತರ, ತಲೆಯ ಸುತ್ತಳತೆ, ಎದೆಯ ಸುತ್ತಳತೆ ಮಾಪನಗಳನ್ನು ಮಾಡಿ ಅವರಲ್ಲಿರುವ ನ್ಯೂನತೆಗಳನ್ನು ಗುರುತಿಸಲು ಮಹತ್ವಪೂರ್ಣ ಕ್ರಮ ತೆಗೆದುಕೊಳ್ಳಬೇಕಾಯಿತು. ಈ ಸ್ಕ್ರೀನಿಂಗ್ ಕಾರ್ಯವನ್ನು ಲಕ್ಷ್ಮಿಯವರು ನಿರ್ವಹಿಸಿದರು. ಇದೀಗ ಆರ್ಬಿಟ್ ಸಂಸ್ಥೆಯ ಕಾರ್ಯಕ್ರಮಗಳ ವಾರದ ಮುಖ್ಯಾಂಶಗಳು. ಫೆಬ್ರವರಿ 10ರಂದು ಕಮಲ್ನಗರ್ ತಾಲೂಕಿನ ಕೊರಿಯಾಲ್ ಗ್ರಾಮದಲ್ಲಿ ಮಾನಸಿಕ ಅಸ್ವಸ್ಥರ ಪಾಲಕರ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಸಭೆಯಲ್ಲಿ ಮಾನಸಿಕ ಅಸ್ವಸ್ಥರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಕುರಿತು ಹಾಗೂ ಎಲ್ಲ ಫಲಾನುಭವಿಗಳಿಗೆ ಸರಿಯಾಗಿ ಆರೈಕೆ ನೀಡಬೇಕೆಂದು ಆರ್ಬಿಟ್ ಸಂಸ್ಥೆಯ ನವಜೀವನ ಲಿವ್ ಲವ್ ಲಾಫ್ ಫೌಂಡೇಶನ್ ಕಾರ್ಯಕ್ರಮದ ಕಾರ್ಯಕರ್ತೆ ಕುಮಾರಿ ಸಂಗೀತಾ ಸಂಪೂರ್ಣ ಮಾಹಿತಿ ನೀಡಿದರು. ಸಭೆಯಲ್ಲಿ ಒಟ್ಟು 7 ಜನರು ಉಪಸ್ಥಿತರಿದ್ದರು. ಫೆಬ್ರವರಿ 11ರಂದು ಆರ್ಬಿಟ್ ಸಮಾಜ ಸೇವೆ ಸಂಸ್ಥೆ ಹುಮ್ನಾಬಾದ್ ವತಿಯಿಂದ ಔರಾದ್ ಎಪಿಎಂಸಿ ಮಾರುಕಟ್ಟೆಯಿಂದ ತಾಲೂಕು ಆಸ್ಪತ್ರೆ ಕ್ಯಾನ್ಸರ್ ಜಾಗೃತಿ ಜಾಥಾ ನಡೆಸಲಾಯಿತು. ಅಡಿಯಲ್ಲಿ ಮತ್ತು ಆರ್ಬಿಟ್ ಸಂಸ್ಥೆಯ ಸಂಯೋಗದ ಅಡಿಯಲ್ಲಿ ಕ್ಯಾನ್ಸರ್ ಒಂದು ಮಹಾಮಾರಿಯ ರೋಗವನ್ನು ತಡೆಗಟ್ಟಲು ಈ ಸಂಸ್ಥೆಯಿಂದ ಕೈಗೊಂಡಿರುವ ಒಂದು ಜಾಥಾ ಕಾರ್ಯಕ್ರಮಕ್ಕೆ ಇಂದು ಚಾಲನೆಯನ್ನು ಕೊಡುತ್ತಾ ಪ್ರತಿಯೊಂದು ಹಳ್ಳಿಗೂ ಈ ಒಂದು ರೋಗದ ನಿವಾರಣೆ ಕುರಿತು ಆರ್ಬಿಟ್ ಸಂಸ್ಥೆಯಿಂದ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಆ ಒಂದು ಸದುಪಯೋಗವನ್ನು ತಾವೆಲ್ಲರೂ ಬಾಂಧವರು ತೆಗೆದುಕೊಂಡು ಈ ಒಂದು ಮಹಾಮಾರಿ ರೋಗವನ್ನು ತಡೆಗಟ್ಟಲು ಆರ್ಬಿಟ್ ಸಂಸ್ಥೆ 30 ವರ್ಷಗಳಿಂದ ಸಮಾಜ ಸೇವೆ ಮಾಡುತ್ತಿದ್ದು ಜನರಲ್ಲಿ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಜಾಥಾದಲ್ಲಿ ಘೋಷಣೆಗಳು, ಅರಿವಿನ ಹಾಡುಗಳು ನಡೆಯಿದ್ದವು. ಔರಾದ್ ತಹಶೀಲ್ದಾರ್ ಮಲ್ಶೆಟ್ಟಿ ಚಿದ್ರೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಆರ್ಬಿಟ್ ಸಂಸ್ಥೆಯ ನಿರ್ದೇಶಕರ ಫಾದರ್ ವಿಕ್ಟರ್ ವಾಸ್, ಸಿಪಿಐ ವಿನೋದ್ ಕುಮಾರ್, ಪಿಎಸ್ಐ ವಸೀಂ ಪಟೇಲ್, ಸರ್ಕಾರಿ ಶಾಲೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ಈ ಜಾಗೃತಿ ಜಾಥಾ ಜನಸಾಮಾನ್ಯರಲ್ಲಿ ಕ್ಯಾನ್ಸರ್ ಬಗ್ಗೆ ಅರಿವು ಹೆಚ್ಚಿಸಲು ಸಹಾಯಕವಾಯಿತು. ತಂಬಾಕುಗಳಿಗೆ ಒಳಗಾಗಿ ಬಾಯಿ ಕ್ಯಾನ್ಸರ್ ಮಹಾಮಾರಿಗೆ ತುತ್ತಾಗಿ ಒಂದು ಕುಟುಂಬವನ್ನು ನಾಶ ಮಾಡುವಂತಹ ಸ್ಥಿತಿಗೆ ಒದಗಿ ಬಂದಿದೆ. ಆಗ ಪ್ರೀತಿಯ ಈ ಔರಾದ್ ತಾಲೂಕಿನ ಪ್ರೀತಿಯ ಬಾಂಧವರೇ, ನಮ್ಮ ದಿನಚರಿಯನ್ನು ನಾವು ಬದಲಾಯಿಸೋಣ. ಉತ್ತಮ ಆರೋಗ್ಯವಂತರಾಗಿ ಜೀವಿಸಲು ನಾವೆಲ್ಲರೂ ಪ್ರಯತ್ನಿಸೋಣ. ಇದರ ಮುಖಾಂತರ ನಾವು ಒಂದು ಕುಟುಂಬವನ್ನು ಕಾಪಾಡಬಹುದು. ಯಾಕೆಂದ್ರೆ ಒಂದು ಕ್ಯಾನ್ಸರ್ ರೋಗ ಬರುವುದರಿಂದ ಕುಟುಂಬ ಆರ್ಥಿಕವಾಗಿ ಕುಂಠಿತಗೊಂಡು ಬಡತನದಲ್ಲಿ ಜೀವನವನ್ನು ನಡೆಸಬೇಕಾಗುತ್ತದೆ. ಆದ್ದರಿಂದ ಕ್ಯಾನ್ಸರ್ ರೋಗಕ್ಕೆ ಬಲಿಯಾಗದೆ ಬದಲಾಗಿ
ಮೊದಲ ಹಂತದಲ್ಲೇ ನಾವು ಕ್ಯಾನ್ಸರ್ ಡಿಟೆಕ್ಷನ್ ಒಂದು ಶಿಬಿರದಲ್ಲಿ ಭಾಗವಹಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಕ್ಯಾನ್ಸರ್ ಇಲ್ಲ ಎಂಬುದಾಗಿ ಅರಿತುಕೊಂಡು ಉತ್ತಮವಾದ ಜೀವನವನ್ನು ನಡೆಸಲು ಪ್ರಯತ್ನಿಸೋಣ. ಫೆಬ್ರವರಿ 11ರಂದು ಹುಮ್ನಾಬಾದ್ ತಾಲೂಕಿನ ಸಿಂದನಕೆರೆ ಗ್ರಾಮದಲ್ಲಿ ರಮಾಬಾಯಿ ವಿಶೇಷ ವಿಕಲಚೇತನರ ಸಂಘದ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಸಭೆಯಲ್ಲಿ ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತೆಯಾದ ಶ್ರೀಮತಿ ಪ್ರೀತಿ ಮಾತನಾಡುತ್ತಾ, ಸಹಭಾಗಿಗಳು ತಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು, ತಂಬಾಕು ಮತ್ತು ಗುಟುಕಾ ಸೇವನೆಗೆ ದೂರವಿರಬೇಕು ಮತ್ತು ತಮ್ಮ ಕೌಟುಂಬಿಕ ಜೀವನವನ್ನು ಆರೋಗ್ಯಕರವಾಗಿಟ್ಟುಕೊಳ್ಳಲು ಮಾರ್ಗದರ್ಶನ ನೀಡಿದರು. ಹಾಗೂ ಪ್ರತಿಯೊಬ್ಬ ವಿಕಲಚೇತನರು UDID ಕಾರ್ಡ್ ಹೊಂದಿರಬೇಕು, ಇಲ್ಲದಿದ್ದರೆ ಅವುಗಳನ್ನು ಪಡೆಯುವಂತೆ ಸಲಹೆ ನೀಡಲಾಯಿತು. ಈ ಸಭೆಯಲ್ಲಿ ಒಟ್ಟು 6 ಜನ ಸದಸ್ಯರು ಭಾಗವಹಿಸಿದರು. ಭಾಲ್ಕಿ ನಗರದ ಸಿದ್ಧಾರ್ಥ ನಗರದಲ್ಲಿ ರತ್ನಜ್ಯೋತಿ ಮಹಾಸಂಘದ ಸಭೆ ಆಯೋಜಿಸಲಾಯಿತು. ಈ ಸಭೆಯಲ್ಲಿ ರತ್ನಜ್ಯೋತಿ ಮಹಾಸಂಘದ ಸದಸ್ಯೆ ಶ್ರೀಮತಿ ಸರೋಜಿನಿ ಬಳ್ಳಾರಿ ಆ ಸಂಸ್ಥೆಗೆ ಭೇಟಿ ನೀಡಿ ಸರ್ಕಾರಿ ಸೌಲಭ್ಯಗಳ ಕುರಿತು ತರಬೇತಿಯನ್ನು ಪಡೆದ ನಂತರ ಆ ತರಬೇತಿಯ ಪ್ರಕಾರ ಮಹಾಸಂಘದ ಪದಾಧಿಕಾರಿಗಳಿಗೆ ಸರ್ಕಾರದಿಂದ ಸೌಲಭ್ಯಗಳನ್ನು ಹೇಗೆ ಪಡೆಯಬೇಕೆಂಬುದರ ಕುರಿತು ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಒಟ್ಟು 15 ಸದಸ್ಯರು ಸರ್ಕಾರಿ ಸೌಲಭ್ಯಗಳ ಕುರಿತು ವಿವರವಾದ ಮಾಹಿತಿಯನ್ನು ಪಡೆದುಕೊಂಡರು. ಫೆಬ್ರವರಿ 12ರಂದು ಹುಮ್ನಾಬಾದ್ ತಾಲೂಕು ಹೊರವಲಯದ ಆರ್ಬಿಟ್ ಸಂಸ್ಥೆ ಮತ್ತು APD ಸಂಸ್ಥೆ ಬೆಂಗಳೂರಿನ ಸಂಯುಕ್ತಾಶ್ರಯದಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. APD ಸಂಸ್ಥೆಯ ಫಿಸಿಯೋಥೆರಪಿಸ್ಟ್ ಶ್ರೀ ಧನಂಜಯ್ ಮತ್ತು ಆರ್ಬಿಟ್ ಸಂಸ್ಥೆಯ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣದ ಸಂಯೋಜಕ ಶ್ರೀ ಸದಾನಂದ್ 3 ಗ್ರಾಮಗಳಿಗೆ ಭೇಟಿ ನೀಡಿ ಮಕ್ಕಳ ವಿಕಲತೆಯನ್ನು ಗುರುತಿಸಿ ಮನೆ ಆಧಾರಿತ ಚಟುವಟಿಕೆಗಳನ್ನು ನಡೆಸಿದರು. ಫೆಬ್ರವರಿ 13ರಂದು ಧಾರವಾಡ ಸೇವಾಲಯ ಸಂಸ್ಥೆಯಲ್ಲಿ ಕ್ರಾಸ್ ಸಂಸ್ಥೆಯ ಅಧೀನದಲ್ಲಿ 3 ಸಹಭಾಗಿ ಸಂಸ್ಥೆಗಳಿಗೆ ಸಮುದಾಯ ಆಧಾರಿತ ಪ್ರೇರಿತ ಅಭಿವೃದ್ಧಿ ಕುರಿತು ತರಬೇತಿ ಆಯೋಜಿಸಲಾಯಿತು. ಕ್ರಾಸ್ ಸಂಸ್ಥೆಯ ನಿರ್ದೇಶಕರಾದ ಫಾದರ್ ರಿಚರ್ಡ್ ಪಾಯ್ಸ್ ಅವರು ಸಮುದಾಯದ ಸಮಸ್ಯೆಗಳನ್ನು ಪರಿಹರಿಸಲು ಮಹಾಸಂಘ ಮತ್ತು ಒಕ್ಕೂಟಗಳ ಜವಾಬ್ದಾರಿಗಳ ಮಹತ್ವಪೂರ್ಣ ವಿವಿಧ ಎಂದು ತಿಳಿಸಿದರು. ಫಾದರ್ ಆಶೀರ್ವಾದ್ ಸೇವಾಲಯ ಸಂಸ್ಥೆ ನಿರ್ದೇಶಕರು ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದರು. ಮಹಿಳಾ ಸಬಲೀಕರಣ ಯೋಜನೆಯ ಸಲಹೆಗಾರರ ಸಿಸ್ಟರ್ ನ್ಯಾನ್ಸಿ ಶಿಬಿರಾರ್ಥಿಗಳನ್ನು ಪ್ರೋತ್ಸಾಹಿಸಿದರು. ಒಟ್ಟು 39 ಫಲಾನುಭವಿಗಳು ಸಮುದಾಯ ಸಮಸ್ಯೆಗಳನ್ನು ಪರಿಹರಿಸುವ ವಿಧಾನಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಫೆಬ್ರವರಿ 13 ಮತ್ತು 14ರಂದು ಲಿವ್ ಲವ್ ಲಾವ್ ಫೌಂಡೇಶನ್ನ ಕಾರ್ಯಕ್ರಮಗಳ ವ್ಯವಸ್ಥಾಪಕರಾದ ಮುತ್ತಂಗಿ ಮತ್ತು ಆರ್ಥಿಕ ವ್ಯವಸ್ಥಾಪಕರಾದ ಶ್ರೀ ವೆಂಕಟ್ ಅವರು ನವಜೀವನ ಮಾನಸಿಕ ಅಸ್ವಸ್ಥರ ಕಾರ್ಯಕ್ರಮದ ಮೌಲ್ಯಮಾಪನ ನಡೆಸಿದರು. ಫಲಾನುಭವಿಗಳು ಆಶಾ ಅಂಗನವಾಡಿ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನು ಭೇಟಿಯಾಗಿ ಕಾರ್ಯಕ್ರಮದ ಸ್ಥಿತಿಯನ್ನು ಪರಿಶೀಲಿಸಿದರು. ನಂತರ ಮಾನಸಿಕ ಅಸ್ವಸ್ಥರ ಕಾರ್ಯಕರ್ತರೊಂದಿಗೆ ಚರ್ಚೆ ನಡೆಸಿ ಉದ್ದೇಶಗಳ ಅನುಷ್ಠಾನ ಕುರಿತು ಮಾರ್ಗದರ್ಶನ ನೀಡಿದರು. ಕಾರ್ಯಕ್ರಮದ ಉತ್ತಮ ನಿರ್ವಹಣೆಯನ್ನು ಮೆಚ್ಚಿ ಕಾರ್ಯಕರ್ತರನ್ನು ಪ್ರಶಂಸಿಸಿದರು. ಫೆಬ್ರವರಿ 14ರಂದು ಹುಮನಾಬಾದ್ ಪಟ್ಟಣದ ಆರ್ಬಿಟ್ ಸಮಾಜ ಸೇವೆ ಸಂಸ್ಥೆಯಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಬೆಳವಣಿಗೆಯಲ್ಲಿ ಕುಂಠಿತ ಮಕ್ಕಳ ಮೌಲ್ಯಮಾಪನ ಶಿಬಿರ ಮತ್ತು ಪೋಷಕರ ಸಾಮರ್ಥ್ಯ ಬಲವರ್ಧನೆ ಕಾರ್ಯಕ್ರಮ ಆಯೋಜಿಸಲಾಯಿತು. ಆರ್ಬಿಟ್ ಸಂಸ್ಥೆಯ ಸಹ ನಿರ್ದೇಶಕರಾದ ಫಾದರ್ ವಿಜಯ್ ಕುಮಾರ್ ಬೆಳವಣಿಗೆಯಲ್ಲಿ ಕುಂಠಿತ ಮಕ್ಕಳ ಪೋಷಕರಿಗೆ ಮಕ್ಕಳ ಪಾಲನೆ ಹಾಗೂ ಪೋಷಣೆ ಹೇಗೆ ಮಾಡಬೇಕೆಂದು ತಿಳಿಸಿದರು. APD ಸಂಸ್ಥೆಯ ಫಿಸಿಯೋಥೆರಪಿಸ್ಟ್ ಶ್ರೀ ಧನಂಜಯ್ ಮಕ್ಕಳಿಗೆ ಮೌಲ್ಯಮಾಪನ ಮತ್ತು ದೈಹಿಕ ಮಾಪನಗಳನ್ನು ಮಾಡಿದರು. ಶ್ರೀ ಸ್ಟೀವನ್ 16 ಮಕ್ಕಳ ಸಾಧನೆ ಮತ್ತು ಅವಶ್ಯಕ ಸಲಕರಣೆಗಳನ್ನು ಅಳತೆಯನ್ನು ತೆಗೆದುಕೊಂಡರು. ಈ ಕಾರ್ಯಕ್ರಮದಲ್ಲಿ ಒಟ್ಟು 38 ಪೋಷಕರು ಭಾಗವಹಿಸಿ ಇದರ ಸದುಪಯೋಗವನ್ನು ಪಡೆದುಕೊಂಡರು. ಫೆಬ್ರವರಿ 4ರಂದು ಬೀದರ್ ವಿಶ್ವವಿದ್ಯಾಲಯದ ಸಮಾಜ ಕಾರ್ಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶಾಂತಕುಮಾರ್ ಚಿದ್ರಿ, ಉಪನ್ಯಾಸಕರಾದ ಡಾಕ್ಟರ್ ಕೃಷ್ಣ ಮತ್ತು ಲಕ್ಷ್ಮೀಕಾಂತ್ ಗೋಡ್ಬಾಳೆ ಹಾಗೂ ವಿದ್ಯಾರ್ಥಿಗಳು ಶೈಕ್ಷಣಿಕ ಕಲಿಕಾ ಉದ್ದೇಶದಿಂದ ಆರ್ಬಿಟ್ ಸಂಸ್ಥೆಗೆ ಭೇಟಿ ನೀಡಿದರು. ಈ ಭೇಟಿಯಲ್ಲಿ ಸಂಸ್ಥೆಯು ಮುನ್ನಡೆಸಿಕೊಂಡು ಹೋಗುತ್ತಿರುವ ಯೋಜನೆಗಳಾದ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ, ಮಹಿಳಾ ಸಬಲೀಕರಣ ಯೋಜನೆ, ಸಬಲ ಕೌಶಲ್ಯ ಅಭಿವೃದ್ಧಿ ಯೋಜನೆ, ಸ್ಪರ್ಶ ಕ್ಯಾನ್ಸರ್ ಯೋಜನೆ ಹೀಗೆ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳ ಕುರಿತು ವಿದ್ಯಾರ್ಥಿಗಳು ಮಾಹಿತಿ ಪಡೆದುಕೊಂಡರು. ಸಂಸ್ಥೆಯು ನಿರ್ವಹಿಸುತ್ತಿರುವ ಕಾರ್ಯವಿಧಾನದ ಕುರಿತು ವಿದ್ಯಾರ್ಥಿಗಳು ಅರಿತುಕೊಂಡರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಸಹ ನಿರ್ದೇಶಕರಾದ ಫಾದರ್ ವಿಜಯಕುಮಾರ್, ಶ್ರೀ ಸದಾನಂದ್, ಶ್ರೀ ಅರುಣ್ ಕುಮಾರ್ ಕೋಟೆ, ಶ್ರೀ ಯೋಹಾನ್ ಉಪಸ್ಥಿತರಿದ್ದು ತಮ್ಮ ಕಾರ್ಯಕ್ರಮಗಳ ಕುರಿತು ವಿದ್ಯಾರ್ಥಿಗಳಿಗೆ ವಿವರಿಸಿದರು.